ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೋಡಿರಿ ನಾನು ಇವತ್ತು ಸ್ಟಾರ್ಟ್ ಮಾಡೀನಿ. ನೋಡಿರಿ ನಮ್ಮ ಟಿ ವಿ ಹೆಚ್ಚಾನ ಇಲ್ಲಿ ಕುತ್ಕೊಂಡಾನ. ಕಿಡಿಗೇಡಿ ನಿಕ್ಕಿಲ್ಲ ಕುಂತ. ನೋಡ್ರಿ ಕಿಡಿಗೇಡಿ ನಿಕ್ಕಿಲ್ಲ. ನನ್ನ ಒಬ್ಬನೇ ಸುಪುತ್ರ ನಿಖಿಲ್ ಕುಮಾರ್. ಬರ್ರಿ ನಾನು ಏನೇನು ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೇನೆ. ಇವತ್ತು ಗಣೇಶ ಚತುರ್ಥಿ ಆಗಿರೋದರಿಂದ ಇವತ್ತು ನಾನು ಮನೆಯಲ್ಲಿ ಒಂದು ಸ್ವೀಟನ್ನು ಮಾಡಿದ್ದೀನಿ. ನಾವು ಗಣೇಶನ್ನ ಇಡಲ್ರಿ, ಗಣೇಶನ್ನ ಇಡಂಗಿಲ್ಲ, ಸುಮ್ಮನೆ ಸ್ವೀಟ್ ಮಾಡಿದ್ದೀನಿ. ನಮ್ಮ ಓಣ್ಯಾಗ ಗಣಪತಿ ಇಟ್ಟಾರ. ಸಣ್ಣ ಸಣ್ಣ ಹುಡುಗರು ನಿಕ್ಕಿಲ್ಲ ಬಂದಲ್ರಿ, ಅವನ್ನ ವಾರಗಿ ಹುಡುಗರು ಇಟ್ಟಾರ. ಗಣಪನ ಇಟ್ಟರು, ನಾವು ಇಡಂಗಿಲ್ಲ. ಇಲ್ಲಿ ಪಲಾವ್ ಮಾಡಿರ್ತೀನಿ. ಸ್ವಲ್ಪ ಪ್ಲೇನ್ ಪಲಾವು, ತರಕಾರಿ ಬಳಸದೆ ಸುಮ್ಮನೆ ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ, ಸಿಂಪಲ್ ಪಲಾವ್ ಮಾಡಿದ್ದೀನಿ. ಸ್ವಲ್ಪ ತರಕಾರಿ ಹೆಚ್ಚಿ ಹಾಕಲಿಕ್ಕೆ ಬೇಸರ ಮಾಡಿಕೊಂಡೆ, ಸ್ವಲ್ಪ ಕೈ ಎರೆಯಾಕತ್ತಿತ್ತು, ಅದಕ್ಕೆ ಸುಮ್ಮನೆ ಸಿಂಪಲ್ ಪಲಾವ್ ಮಾಡಿದ್ದೀನಿ. ಈಗ ನೋಡಿರಿ, ಇಲ್ಲಿ ರವೆ ಒಂದು ಅರ್ಧ ಬಟ್ಟಲಷ್ಟು ರವೆಯನ್ನು ಹುರ್ಕೊಂಡಿದ್ದೀನಿ. ನಮ್ಮ ಮನೆಯವ್ರಿಗೆ ಎಷ್ಟೇ ಆದರೆ ಸಾಕು, ಯಾಕಂದರೆ ನಮ್ಗೆ ಸ್ವೀಟ್ ಇಷ್ಟ ಇಲ್ಲ. ನಾವಾಗಲೇ ಆ್ಯಪಲ್ ಜ್ಯೂಸು ಮಾಡಿಕೊಂಡು ಕುಡಿದೀವಿ ನನ್ನ ಮಗ ನಾನು, ಹಂಗಾಗಿ ನಮಗೆ ಸ್ವೀಟ್ ಬ್ಯಾಡ್ ಅನಿಸ್ತೈತಿ. ಈಗ ರವೆಯನ್ನು ತುಪ್ಪ ಹಾಕಿ ಹುರ್ಕೊಂಡಿದ್ದೀನಿ ನಾನು. ಈಗ ನೋಡಿರಿ, ಒಂದು ಅರ್ಧ ಬಟ್ಟಲಷ್ಟು ಹಾಲನ್ನು ಹಾಕ್ತೀನಿ. ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಕೊಂಡು ಮತ್ತೆ ನೋಡಿ ಇನ್ನೊಂದು ಅರ್ಧ ಬಟ್ಟಲಷ್ಟು ನೀರನ್ನು ಸಹಿತ ಇದಕ್ಕೆ ಸೇರಿಸಿದ್ದೀನಿ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಕ್ಕೆಲ್ಲ ಗಂಟಾಗುತ್ತೆ ರೀ. ಈಗ ಕಲರ್ ಹಾಕಿದ್ದೀನಿ, ಫುಡ್ ಕಲರ್ ಆ್ಯಕ್ಚುಲಿ ಹಾಕಬಾರ್ದು, ಅದರಲ್ಲಿ ಕೆಮಿಕಲ್ಸ್ ಇರುತ್ತೆ. ನೋಡಿರಿ, ಅರ್ಧ ಬಟ್ಟಲಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಈಗ ಅದರಲ್ಲಿ ಕೆಮಿಕಲ್ಸ್ ಇರೋದ್ರಿಂದ ಫುಡ್ ಕಲರ್ ಯೂಸ್ ಮಾಡೋದು ಡೇಂಜರ್ ಇದೆ. ನೋಡಿರಿ, ಈಗ ಪಲಾವು ಎಷ್ಟು ಚೆಂದಾಗೈತಿ. ಸಿಂಪಲಾಗಿ ಮಾಡೀನಿ, ತರಕಾರಿ ಹಾಕ್ಲಾರ್ದ ಮಸಾಲ, ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಕಾಟುವ ಮಸಾಲೆ, ಆನಂತರ MTR ಮಸಾಲ ಇಷ್ಟು ಹಾಕಿ, ನೀವು ಜಾಸ್ತಿ ತರಕಾರಿ ಹಾಕೋದೇ ಬೇಡ, ಇಷ್ಟು ಹಾಕಿ ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ ಸಿಂಪಲಾಗಿ, ತರಕಾರಿ ಯಾವುದೂ ಇರಲಿಲ್ಲ ಅಂದರೂ ನಡೀತಿದ್ದು. ನೋಡಿರಿ ಎಷ್ಟು ಚೆಂದಾಗೈತಿ ಪಲಾವು. ಕಲರ್ ಎಷ್ಟು ಚೆಂದ ಬಂದೈತೆ ನೋಡಿರಿ, ಭಾಳ ಸೂಪರಾಗೈತಿ ಪಲಾವ್. ಮಾತ್ರ ಘಮ್ ಅಂತೈತಿ ನೋಡಿರಿ, ಚೆಂದಾಗೈತಿ. ಈಗ ನನ್ನ ಮಗನಿಗೆ ಪಲಾವ್ ಹಾಕ್ಕೊಡ್ತೀನಿ. ಇವತ್ತು ನಾನು ಪ್ಲೇನ್ ಮೊಸರು ಹಾಕಿದ್ದೀನಿ, ಶೇಂಗಾ ಚಟ್ನಿ, ರಾಯ್ತ ಮಾಡಬೇಕಾಗಿತ್ತು. ರಾಯ್ತ ಮಾಡಿದರೆ ಕಾಂಬಿನೇಷನ್ ಸೂಪರಾಗಿರುತ್ತೆ. ಇಲ್ಲಾಂದರೆ ಈ ಪಲಾವಿಗೆ ಮಿರ್ಚಿ ತಿನ್ನಬೇಕು ಅಥವಾ ರಾಯ್ತ ಮಾಡ್ಕೋಬೇಕು. ಮೊಸರಿನ ರಾಯ್ತ ಮಾಡಿದರೆ ಭಾರಿ ಸೂಪರಾಗಿರುತ್ತೆ. ಈರುಳ್ಳಿ, ಸೌತೆಕಾಯಿ, ಆನಂತರ ಕೊತ್ತಂಬರಿ, ಸ್ವಲ್ಪ ಉಪ್ಪು ಇಷ್ಟೆಲ್ಲ ಹಾಕಿ ಮಾಡಿದ್ರೆ ಸೂಪರಾಗಿ ಇರುತ್ತೆ. ನೋಡಿರಿ, ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಟೇಸ್ಟ್ ನೋಡ್ಬೇಕಂತ ಹೇಗಿದೆ ಅಂತ. ಸೂಪರ್ ಆಯ್ತು ನೋಡಿರಿ, ಟೇಸ್ಟ್ ಸೂಪರ್ ನೋಡಿರಿ, ಏನು ಇಲ್ಲದೆ ಮಾಡಿದ್ವಿ, ಚೆನ್ನಾಗಿದೆ. ಸಿಂಪಲ್ ಪಲಾವ್ ಸೂಪರಾಗಿ ಬಂದಿದೆ. ನೋಡಿರಿ, ನಾವೀಗ ಅಲ್ಲಿ ನಮ್ಮ ಓಣ್ಯಾಗ ಗಣೇಶನ ಇಟ್ಟಾರ, ಹಾಗಾಗಿ ನಮ್ಮ ನಿಖಿಲರ್ ಫ್ರೆಂಡ್ಸ್ ಎಲ್ಲರೂ ಸೇರಿ ಗಣೇಶನ ಇಟ್ಟಾರ. ಅಲ್ಲಿ ಹೋಗಿ ಅಕ್ಕಿಗಳಾಕಿ ಆರತಿ ಮಾಡಿ ಬರೋನು. ನೋಡಿ, ಸಣ್ಣ ಸಣ್ಣ ಮಕ್ಕಳು ಎಷ್ಟು ಚಂದ ಮಾಡ್ಯಾರ, ನೋಡ್ಕೊಂಡು ಬರೋನು ಬರ್ರಿ. ನೋಡ್ರಿ ಎಷ್ಟು ಚಂದ ಗಣಪನ್ನ ತಂದಾರ. ಗಣೇಶನ ಬಲಕ್ಕ ಹನುಮಂತ ಕುಂತಾನ, ಮತ್ತೆ ಸಣ್ಣ ಗಣೇಶನ ಕೂಡ ತಂದಾರ. ಎಷ್ಟು ಚಂದ ಅದಾವು ಗಣೇಶ ಮೂರ್ತಿಗಳು. ನೋಡ್ರಿ, ಈಗ ಆರತಿ ಮಾಡಿ ಉದುನ್ಗುಡ್ಡಿ ದೇವ್ರಿಗೆ ಫಸ್ಟ್ ಬೆಳಗಿದ್ವಿ, ಆಮೇಲೆ ಆರತಿ ಮಾಡಿ ಆನಂತರ ಎಲ್ಲರೂ ನಗಾಡಕತ್ತಿದ್ರು. ಸಾಯಂಕಾಲ ಬರ್ರಿ, ನಾಳೆ ಬರ್ರಿ ಊಟಕ್ಕೆ, ನಾಳೆ ಬರ್ರಿ ಅನ್ನಕತ್ತಿದ್ರು ಎಲ್ಲ. ಹಂಗಾಗಿ ನೋಡ್ರಿ ಎಷ್ಟು ಚಂದ ಎಲ್ಲರೂ ಆರತಿ ಮಾಡಿ ಖುಷಿಯಿಂದ ಎಲ್ಲರೂ ಸೇರಿ, ಹೆಣ್ಮಕ್ಳು ನೋಡ್ರಿ ಓಣ್ಯಾಗೆಲ್ಲ ಹೆಣ್ಮಕ್ಳು ಸೇರಿ ಆರತಿ ಗೀರ್ತಿ ಮಾಡಿಕೊಂಡು ಖುಷಿಯಿಂದ ನಗಾಡ್ಕೊಂಡು ನಿಂತಿದ್ವಿ ಎಲ್ಲರೂ. ಭಾಳ ಚಂದ ಮಾಡ್ಯಾರ ನೋಡ್ರಿ. ಈ ಸಲ ಗಣೇಶನ ಮಾತ್ರ ಹುಡುಗರು ಒಂದು 3 ವರ್ಷ ಆತ್ರಿ ಇಡಾಕ, 3ನೇ ವರ್ಷ ಮಾತ್ರ ಚಂದ ಅಂದ್ರೆ ಭಾಳ ಚಂದ ಮಾಡ್ಯಾರ. ಎಷ್ಟು ಅದ್ಭುತವಾಗಿದ್ದಾನ ಗಣೇಶ ನೋಡ್ರಿ, ಭಾಳ ಚಂದ ಮಾಡಿದ್ರು ನೋಡ್ರಿ ಗಣೇಶನ್ ಮಾತ್ರ ಅವರು.
ಹಿಂಗೆ ಇತ್ತು ನೋಡ್ರಿ ನಮ್ಮ ಗಣೇಶ. ನೋಡ್ರಿ ಈಗ ನಾವು ಮಾರ್ಕೆಟ್ಗೆ ಹೊರಟಿದ್ದೀವಿ. ನೋಡ್ರಿ ಈಗ ನಮ್ಮ ಮನೆಯವ್ರದ್ದು ಊಟ ಆಯಿತು. ಊಟ ಆದಮೇಲೆ ಮತ್ತು ಸಾಯಂಕಾಲ 5 ಗಂಟೆಗೆ ಡ್ಯೂಟಿಗೆ ಹೋಗ್ಬೇಕು. ಹಾಗಾಗಿ ಅವರು ನನ್ನ ಮಾರ್ಕೆಟ್ಗೆ ಕರ್ಕೊಂಡು ಹೋದರು. ಫಸ್ಟ್ ಹಾಸ್ಪಿಟ್ಲಿಗೆ ಹೋಗಿ ಒಂದು ಇಂಜೆಕ್ಷನ್ ಇತ್ತು ನಮ್ಮದು ಮಾಡಿಸೋದು. ಹಾಗಾಗಿ ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡು ಮತ್ತು ಆ ನಂತರ ನಾವು ಕಿರಾಣಿ ಅಂಗಡಿಗೆ ಕಿರಾಣಿ ಅಂಗಡಿ ಕಡೆ ಈಗ ನೋಡಿ ನನಗೊಂದು ಮಾಪ್ ಬೇಕಿತ್ತು. 240 ರೀ. ಈಗ ಎಷ್ಟು ರೀ? ಇದನ್ನು ತೊಗೊಂಡು ಒಂದು ಸ್ಟೀಲ್ ಕೋಟ ಇತ್ತು ಅದ್ರಾಗ. ಹಾಗಾಗಿ ಚೆನ್ನಾಗಿ ಅನ್ನಿಸ್ತು, ಅದನ್ನು ತೊಗೊಂಡು ಬಂದೆ. ಅದನ್ನ ತೊಗೊಂಡು ಅಲ್ಲಿಂದ ಮತ್ತೆ ಹಣ್ಣಿನ ಕಡೆ ಹೋದೆ ನಾನು, ಹಣ್ಣಿನ ಮಾರ್ಕೆಟಿಗೆ. ಸೇಬು ಭಯ್ಯ ನಮ್ಗೆ ಕೊಟ್ಟಿದ್ದು ಯಾವ ಮೊನ್ನೆ ಇವನ ಇಂಥವು ಇಟ್ಟನ್ನು ತೊಗೊಂಡೋಗಿ ನಾವು ಸರಿ ಇಲ್ಲ ಅವು ನೋಡಲ್ಲ ಹೆಂಗದ ನೋಡ. ಎಷ್ಟು ನೋಡಕ್ಕೆ ಹೆಂಗೈತಲ್ಲ ಹಣ್ಣು. ನಾನು ಚಲೋ ತೊಗೊಂಡೋಗಿನಿ, ಚಲೋ ಕೊಡ್ರಿ. ಇದು ಹೆಂಗೆ ಸೀತಾಫಲ? ನೋಡ್ರಿ 1 kg ಚಿಕ್ಕು ಹಣ್ಣು, ಆನಂತರ ಒಂದೂವರೆ kg ಆ್ಯಪಲ್, ಆನಂತರ ಬಾಳೆಹಣ್ಣು ತೊಗೊಂಡ್ವಿ. ಒಂದೂವರೆ ಡಜನ್ನು ಬಾಳೆಹಣ್ಣು, ಚಿಕ್ಕು ಹಣ್ಣು, ಆನಂತರ ಸೀತಾಫಲ ತೊಗೊಂಡು ಬಂದ್ವಿ ಮನೆ ಕಡೆ. ಈಗ ನಮ್ಮ ಮನೆಯವರು ಮತ್ತು ಟೀಗೆ ಕುಡಿದು ಮತ್ತು ತಮ್ಮ ಡ್ಯೂಟಿಗೆ ಹೋದರು. ಸಾಯಂಕಾಲ ಸ್ವಲ್ಪ ವಾಕಿಂಗ್ ಹೋದ್ರಾತಂತೇಳಿ ಹೊರಗಡೆ ಬಂದೆ. ಈ ಹುಡುಗರೆಲ್ಲ ಪಟಾಕ್ಷಿ ಅನ್ಸಕತ್ತಿದ್ರು. ನೋಡ್ರಿ ಎಷ್ಟು ಚಂದ ಪಟಾಕ್ಷಿ ಅನ್ಸಕತ್ತಾರ. ಇವತ್ತಿನ ಬ್ಲಾಗ್ ಇದಾಗಿತ್ತು. ಥ್ಯಾಂಕ್ ಯು.